ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕುಟುಂಬ ವ್ಲಾಗ್ಸ್ಗೆ ಸ್ವಾಗತ. ಆಸೆ ಸೀರಿಯಲ್‌ನಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ನನಗೆ ರೋಹಿಣಿ ಮತ್ತೆ ಮನೋಜನ್ ಮೇಲೆ ಯಾಕೋ ಡೌಟ್ ಇದೆ. ಅವರಿಬ್ರು ಯಾರಿಗೂ ಗೊತ್ತಿಲ್ದಿರೋ ತರ ಜೀವನ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಅದಕ್ಕೆ ನೀವಿಬ್ರು ಅವರಿಬ್ರನ್ನು ಫಾಲೋ ಮಾಡಿ ಅವ್ರು ಹೇಗಿದ್ದಾರೆ ಏನು ಎತ್ತ ಅಂತ ನನ್ಗೆ ವಿಚಾರ ತಿಳಿಸ್ಬೇಕು ಅಂತ ಶಾಂತಿ ಹೇಳ್ಬೇಕಾದ್ರೆ, ಅಯ್ಯೋ ಅತ್ತೆ ಇದೆಲ್ಲ ತಪ್ಪು ಅಂತ ಮನೋಜ್ ಅವ್ರಿಗೆ ಗೊತ್ತಾಗ್ಬೇಕಾಗಿತ್ತು. ಅದನ್ ಬಿಟ್ಟು ನಾವಿಬ್ರು ಹೋಗಿ ಫಾಲೋ ಮಾಡಕ್ಕಾಗತ್ತಾ ಅಂತ ಶ್ರುತಿ ಕೇಳ್ತಾಳೆ. ನೋಡು ಶ್ರುತಿ, ನನ್ಗದೆಲ್ಲ ಗೊತ್ತಿಲ್ಲ. ನೀವಿಬ್ರು ನನ್ಗೆ ಈ ವಿಷಯದಲ್ಲಿ ಸಹಾಯ ಮಾಡ್ಲೇಬೇಕು ಅಂತ ಶಾಂತಿ ಮೀನಾ ಮತ್ತೆ ಶ್ರುತಿನ ಕೇಳ್ಕೊತಾಳೆ. ಸರಿ ಆಯ್ತು ಅತ್ತೆ, ನೀವ್ ಹೇಳ್ದಂಗೆ ನಾನು ಒಪ್ಕೋತೀನಿ. ಆದ್ರೆ ಇದನ್ನೆಲ್ಲ ಫ್ರೀಯಾಗಿ ಮಾಡಕ್ಕಾಗೋದಿಲ್ಲ. ಅದಕ್ ನೀವು ಎಷ್ಟ್ ದುಡ್ಡು ಕೊಡ್ತೀರಾ ಅಂತ ಶ್ರುತಿ ಕೇಳ್ಬೇಕಾದ್ರೆ, ಅದನ್ನ ಕೇಳಿ ಶಾಂತಿಗೆ ಶಾಕ್ ಆಗತ್ತೆ. ಏನು ದುಡ್ಡು ಕೊಡ್ಬೇಕಾ ಅಂತ ಶಾಂತಿ ಬಾಯಿ ಬಿಟ್ಟಂಗೆ ಶ್ರುತಿನೇ ನೋಡ್ಬೇಕಾದ್ರೆ, ಹೌದು ಮತ್ತೆ ಸುಮ್ನೆ ಮಾಡಕ್ಕಾಗತ್ತಾ ಅಂತ ಶ್ರುತಿ ಕೇಳ್ತಾಳೆ. ಏನ್ ಶ್ರುತಿ ಇದೆಲ್ಲ ಅಂತ ಮೀನಾ ಹೇಳ್ಬೇಕಾದ್ರೆ, ಮತ್ತೆ ಸುಮ್ನಿರಿ ಮೀನಾ ಮರಿ, ಸುಮ್ನೆ ಎಲ್ಲ ಫ್ರೀಯಾಗೆಲ್ಲ ಸರ್ವಿಸ್ ಮಾಡಕ್ ಆಗೋದಿಲ್ಲ. ನೋಡಿ ಅತ್ತೆ, ಮನೋಜ್ ಮತ್ತೆ ರೋಹಿಣಿನ ಫಾಲೋ ಮಾಡ್ಬೇಕು ಅಂದ್ರೆ ನಾವು ತುಂಬಾ ಜಾಗಗಳಿಗೆ ಓಡಾಡ್ಬೇಕಾಗತ್ತೆ. ಅವರು ಹೋಟೆಲು ಥಿಯೇಟರ್ ಅಂತ ಹೋದ್ರೆ ನಾವು ಅಲ್ಲಿ ಹೋಗ್ಬೇಕಾಗತ್ತೆ. ಹಾಗಿದ್ಮೇಲೆ ಅದಕ್ಕೆಲ್ಲ ದುಡ್ಡು ಖರ್ಚಾಗತ್ತೆ ಅಲ್ವಾ? ಅಲ್ಲಿ ಹೋಗಿ ಸುಮ್ನೆ ನಿಂತ್ಕೊಂಡು ಬಗ್ಗಿ ನೋಡಕ್ಕಾಗುತ್ತಾ? ಅದಕ್ಕೆ ಕೇಳ್ತಾ ಇರೋದು ಅಂತ ಶ್ರುತಿ ಹೇಳ್ಬೇಕಾದ್ರೆ, ಶ್ರುತಿ ಸುಮ್ನೆ ಇರಿ, ಮೊದಲನೇ ಸಲಿ ಅತ್ತೆ ನಮ್ಗೋಸ್ಕರ ಅಂತ ನಮ್ ಮೇಲೆ ನಂಬಿಕೆ ಇಟ್ಟು ಈ ಒಂದ್ ಕೆಲ್ಸನ ಕೊಡ್ತಾ ಇದಾರೆ, ಅದನ್ನ ನಾವು ಸರಿಯಾಗಿ ಮುಗಿಸ್ಕೊಡ್ಬೇಕಲ್ವಾ ಅಂತ ಮೀನಾ ಹೇಳ್ಬೇಕಾದ್ರೆ, ಅಯ್ಯೋ ಇದೊಳ್ಳೆ ಚೆನ್ನಾಗಿದೆಯಲ್ಲ ಮೀನಾ ಮರಿ, ಅದಕ್ಕೆ ಅಂತ ನಾವು ನಮ್ ದುಡ್ಡನ್ನ ಖರ್ಚು ಮಾಡಕ್ಕಾಗತ್ತಾ ಅಂತ ಶ್ರುತಿ ಹೇಳ್ತಾಳೆ. ಇವಾಗ ಏನು ದುಡ್ಡು ತಾನೆ, ನಾನು ರವಿ ಹತ್ರ ಹೇಳಿ ನಿಮ್ಗೆ ದುಡ್ಡು ಇಸ್ಕೊಡ್ತೀನಿ ಅಂತ ಶಾಂತಿ ಹೇಳ್ಬೇಕಾದ್ರೆ, ಓ ಇದೊಳ್ಳೆ ಚೆನ್ನಾಗಿದೆ ಅತ್ತೆ, ನನ್ ಗಂಡನ ಹತ್ರ ದುಡ್ಡು ತಗೊಂಡು ನನ್ಗೆ ವಾಪಸ್ ಕೊಡ್ತೀರಾ ಅಂತ ಶ್ರುತಿ ಕೇಳ್ತಾಳೆ. ಶ್ರುತಿ ನೀವ್ ಸುಮ್ನೆ ಇರಿ ಅತ್ತೆ, ಅವ್ರು ಸುಮ್ನೆ ಹಾಯ್ ರೀತಿ ಹೇಳ್ತಾ ಇದಾರೆ. ನಮ್ಗೆ ದುಡ್ಡೇನು ಬೇಡ, ನಾವು ಈ ಕೆಲ್ಸನ ಮಾಡ್ಕೊಡ್ತೀವಿ ಅಂತ ಮೀನಾ ಹೇಳ್ತಾಳೆ. ಸರಿ, ಆದ್ರೆ ನೀವಿಬ್ರು ಸರಿಯಾಗಿ ಅವ್ರನ್ನ ವಾಚ್ ಮಾಡಿ ನನ್ನ ಹತ್ರ ಬಂದ್ ಹೇಳ್ಬೇಕು, ಯಾವ್ದನ್ನು ಮುಚ್ಚಿಡ್ಬಾರ್ದು ಅಂತ ಶಾಂತಿ ಹೇಳ್ಬೇಕಾದ್ರೆ, ಸರಿ ಆಯ್ತತ್ತೆ, ಅದೇ ರೀತಿ ಮಾಡ್ತೀವಿ ಅಂತ ಮೀನಾ ಒಪ್ಕೋತಾಳೆ. ನೋಡಿ, ನನ್ಗೆ ಸತ್ಯ ಏನು ಅಂತ ಗೊತ್ತಾದ್ರೇನೆ ಮನೋಜ ಮತ್ತೆ ರೋಹಿಣಿನ ದೂರ ಮಾಡಕ್ಕಾಗೋದು. ನೀವಿಬ್ರು ಹೇಗಾದ್ರೂ ಮಾಡಿ ಇದನ್ನ ಕಂಡು ಹಿಡಿಲೇಬೇಕು ಅಂತ ಶಾಂತಿ ಹೇಳ್ಬೇಕಾದ್ರೆ, ಸರಿ ಆಯ್ತು ಅಂತ ಮೀನಾ ಒಪ್ಕೋತಾಳೆ. ಆಗ ಶಾಂತಿ ಅಲ್ಲಿಂದ ಹೊರಟೋಗ್ತಾಳೆ. ನೋಡ್ದ್ಯಾ ಮೀರಾ ಮರಿ, ಅತ್ತೆ ನಮ್ಗೆ ಯಾವ ತರ ಕೆಲ್ಸ ಕೊಡ್ತಿದ್ದಾರೆ ಅಂತ ಶ್ರುತಿ ಹೇಳ್ಬೇಕಾದ್ರೆ, ಆದ್ರೂ ಶ್ರುತಿ ನಂಗೆ ತುಂಬಾನೇ ಖುಷಿ ಆಗ್ತಿದೆ. ಮೊದಲನೇ ಸಲಿ ಅತ್ತೆನೇ ನಮ್ಮನ್ನ ಕರೆದು ಒಂದು ಮುಖ್ಯವಾಗಿರೋ ಕೆಲ್ಸ ಕೊಡ್ತಿದ್ದಾರೆ ಅಂದ್ಮೇಲೆ ಅದನ್ನ ನೆನ್ಸ್ಕೊಂಡು ನಾವು ಖುಷಿ ಪಡ್ಬೇಕಲ್ವಾ ಅಂತ ಮೀನಾ ಹೇಳ್ತಾಳೆ. ಅಯ್ಯೋ ಮೀನಾ ಮರಿ, ನೀವು ತಪ್ಪು ತಿಳ್ಕೊಂಡಿದೀರಾ. ಅತ್ತೆ ನಿಮ್ಮನ್ನ ಒಪ್ಕೊಂಡಿದ್ದಲ್ಲ, ಈ ಕೆಲ್ಸನ ನಮ್ಮಿಬ್ರನ್ನ ಬಿಟ್ರೆ ಇನ್ಯಾರು ಮಾಡಕ್ ಆಗೋದಿಲ್ಲ ಅಂತ ನಮಗ್ ಕೊಟ್ಟಿರೋದು. ಅತ್ತೆ ಕ್ಯಾರೆಕ್ಟರೇ ನಿಮ್ಗೆ ಅರ್ಥ ಆಗೋದಿಲ್ವಲ್ಲ ಮೀನಾ ಮರಿ ಅಂತ ಶ್ರುತಿ ಹೇಳ್ಬೇಕಾದ್ರೆ, ಆದ್ರೂ ಶ್ರುತಿ ಅತ್ತೆ ಹೇಳ್ದಂಗೆ ಮನೋಜ್ ಅವ್ರು ಏನೋ ತಪ್ಪು ಮಾಡ್ತಿದ್ದಾರೆ ಅಂತ ನನಗೂ ಅನ್ನಿಸ್ತಾ ಇದೆ ಅಂತ ಮೀನಾ ಹೇಳ್ತಾಳೆ. ಅಯ್ಯೋ ಮೀನಾ ಮರಿ, ನಿಮ್ಗೆ ಅನ್ಸೋದೇನು, ನನ್ಗೆ ಆಲ್ರೆಡಿ ಗೊತ್ತಿದೆ. ಆ ಡೌಟ್ ಅತ್ತೆಗೆ ಇವಾಗ ಬಂದಿದೆ ಅಷ್ಟೇ. ಆದ್ರೂ ಇದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನನ್ಗೆ ತುಂಬಾನೇ ಕ್ಯೂರಿಯಾಸಿಟಿ ಇದೆ. ನಾವ್ ನಾಳೆನೆ ಅವ್ರನ್ನ ಫಾಲೋ ಮಾಡೋಣ. ರೆಡಿ ಟು ಆಪರೇಷನ್ ಮನೋಜ್ ಅಂಡ್ ರೋಹಿಣಿ ಅಂತ ಹೇಳ್ಕೊಂಡು ಶ್ರುತಿ ನಗ್ಬೇಕಾದ್ರೆ, ಸರಿ ಆಯ್ತು ಬನ್ನಿ ಹೋಗೋಣ ಅಂತ ಮೀನಾ ಹೇಳ್ತಿರ್ತಾಳೆ. ಅಷ್ಟ್ರಲ್ಲಿ ಲಕ್ಕಿ ಅಜ್ಜಿ ಅವ್ರಿರೋ ಜಾಗಕ್ಕೆ ಬರ್ತಾರೆ. ಅವ್ರನ್ನ ನೋಡ್ತಿದ್ದಂಗೆ ಇವರಿಬ್ರು ಸೈಲೆಂಟ್ ಆಗಿ ಹಾಗೆ ನಿಲ್ತ್ ಬಿಡ್ತಾರೆ. ಹಾಗೆ ಕತ್ತಲ್ಲಿರೋ ತಾಳಿನ ಬಚ್ಚಿಟ್ಕೋತಾರೆ. ಏಯ್ ಏನ್ರಮ್ಮ ಮಾಡ್ತಿದ್ದೀರಾ ಇಬ್ರು ಇಲ್ಲಿ ನಿಂತ್ಕೊಂಡು ಅಂತ ಲಕ್ಕಿ ಕೇಳ್ಬೇಕಾದ್ರೆ, ಅದು ಏನು ಇಲ್ಲ ಅಜ್ಜಿ, ಆಚೆ ಕಡೆ ಫ್ರೆಶ್ ಏರ್ ತಗೊಳ್ಳೋಣ ಅಂತ ಬಂದೆ ಅಂತ ಶ್ರುತಿ ಹೇಳ್ಬೇಕಾದ್ರೆ, ಸರಿ ನಿಮ್ಮಿಬ್ರು ಮನೆಯಿಂದ ನಿಮ್ಮ ಅಪ್ಪ ಅಮ್ಮ ಯಾವಾಗ ಬರ್ತಾರೆ? ಅಯ್ಯೋ ಕ್ಷಮ್ಸಮ್ಮ, ಮರ್ತೆ ಹೋಗಿತ್ತು, ನಿಮ್ಮಮ್ಮ ಅಲ್ವಾ? ನಿಮ್ಮಮ್ಮ ಯಾವಾಗ ಬರ್ತಾರೆ ಅಂತ ಲಕ್ಕಿ ಕೇಳ್ಬೇಕಾದ್ರೆ, ಅಜ್ಜಿ ಆದಷ್ಟು ಬೇಗ ಬರ್ತಾರೆ, ನಾವ್ ಈಗಾಗ್ಲೇ ಹೇಳಿದೀವಿ ಅಂತ ಮೀನಾ ಹೇಳ್ಬೇಕಾದ್ರೆ, ಅಮ್ಮನ ಹತ್ರ ಹೇಳಿದೀವಿ, ಅಮ್ಮ ಬೇಗ ಬರ್ತಾರೆ ಅಂತ ಶ್ರುತಿನೂ ಹೇಳ್ತಿರ್ತಾರೆ. ಬೇಗ ಬರೋದಿಕ್ ಹೇಳಿ, ಒಳ್ಳೆ ದಿವ್ಸ ನೋಡಿ ಮಾತುಕತೆ ಮುಗಿಸ್ಬಿಡೋಣ. ಇಷ್ಟೊತ್ತಾದ್ರೂ ಇನ್ನು ಏನ್ ಮಾತಾಡ್ಕೊಂಡ್ ನಿಂತಿದ್ದೀರಾ? ಸರಿ ಬನ್ನಿ ನಿದ್ದೆ ಮಾಡ್ ಬನ್ನಿ ಅಂತ ಲಕ್ಕಿ ಅಜ್ಜಿ ಹೇಳ್ಬೇಕಾದ್ರೆ, ಅಜ್ಜಿ ನಾವ್ ಹೋಗ್ತೀವಿ, ನೀವ್ ಹೋಗಿ ಅಂತ ಶ್ರುತಿ ಹೇಳ್ತಾಳೆ. ಇಲ್ಲ ನಿಮ್ಮನ್ನ ಕರ್ಕೊಂಡೋಗಿ ರೂಮಿಗೆ ಬಿಟ್ಟು ಆಮೇಲೆ ನಾನು ಹೋಗಿ ಮಲ್ಕೋತೀನಿ, ಬನ್ನಿ ನೀವು ಅಂತ ಹೇಳ್ತಾ ಲಕ್ಕಿ ಅವ್ರಿಬ್ರ ಜೊತೆನೂ ಬರ್ತಾರೆ. ಅಷ್ಟ್ರಲ್ಲಿ ರವಿ ರೂಮ್ ಅಲ್ಲಿ ಮಲ್ಗಿರ್ತಾನೆ. ಹಾಗೆ ಫೋನ್ ನೋಡ್ತಾ ಹಾಡ್ ಹೇಳ್ಕೊಂಡಿರ್ಬೇಕಾದ್ರೆ ಅಷ್ಟ್ರಲ್ಲಿ ಇವನನ್ನ ರೂಮ್ ಅಲ್ಲಿ ನೋಡಿ ಲಕ್ಕಿಗೆ ಶಾಕ್ ಆಗತ್ತೆ. ಏ ರವಿ, ನೀನೇನೋ ಮಾಡ್ತಿದ್ಯಾ ಇಲ್ಲಿ ಅಂತ ಲಕ್ಕಿ ರೇಗಾಡ್ದಾಗ, ಅಜ್ಜಿ ನೀವೇನ್ ಮಾಡ್ತಿದ್ದೀರಾ ಇಲ್ಲಿ ಅಂತ ರವಿ ಕೇಳ್ತಾನೆ. ಏಯ್ ಮೊದ್ಲು ನಾನ್ ನಿನ್ ಹತ್ರ ಕೇಳ್ಬೇಕು, ಈ ರೂಮಲ್ಲಿ ನಿನ್ಗೇನಿದೆ ಕೆಲ್ಸ? ಹೆಣ್ಮಕ್ಳಿರೋ ರೂಮ್ಗೆ ಈ ರೀತಿ ಎಲ್ಲ ಬರ್ತಾರೇನೋ ಅಂತ ಲಕ್ಕಿ ಕೇಳ್ಬೇಕಾದ್ರೆ, ಅದು ಅಜ್ಜಿ ಅದೇನಂದ್ರೆ ಅಂತ ರವಿ ಹೇಳೋದಿಕ್ಕೆ ಒದ್ದಾಡ್ತಿರ್ತಾನೆ. ಅದೇ ಅಲ್ವಾ ಅಜ್ಜಿ, ನಮ್ ರೂಮಲ್ಲಿ ನೀವೇನ್ರಿ ಮಾಡ್ತಾ ಇದ್ದೀರಾ
ಅಂತ ಶ್ರುತಿ ಬೇಕು ಬೇಕು ಅಂತಾನೆ ರೇಗಾಡ್ತಾಳೆ. ಇದನ್ನ ನೋಡಿ ಮೀನಾ ನಗ್ತಿರ್ತಾಳೆ. ಆ ಅಜ್ಜಿ ಅದು ನನ್ ಫೋನ್ ಚಾರ್ಜರ್ ಇರ್ಲಿಲ್ಲ, ಇಲ್ಲಿದೆ ನೋಡಿ. ಅದಕ್ಕೆ ಇದನ್ನ ತಗೊಂಡ್ ಹೋಗೋಣ ಅಂತ ಬಂದೆ ಅಂತ ಹೇಳ್ತಾ ರವಿ ಅಲ್ಲೇ ಇರೋ ಚಾರ್ಜರ್ನ ಕೈಗೆತ್ಕೋತಾನೆ. ಏ ಹೋಗ, ಏನಾದ್ರೂ ಒಂದು ಕತೆ ಹೇಳ್ತಾನೆ ಇರ್ತೀಯ ಯಾವಾಗ ನೋಡಿದ್ರು. ಆಚೆನೆ ನಿಂತ್ಕೊಂಡು ಅಲ್ಲಿಂದನೇ ಕೇಳಿ ಇಸ್ಕೊಂಡ್ ಹೋಗಕ್ಕಾಗಲ್ವೇನಾ? ಅದೇನೇ ಇದು ಕೆಟ್ಟ ಅಭ್ಯಾಸ? ಹೆಣ್ಮಕ್ಳಿರೋ ರೂಮಿಗ್ ಬಂದು ಈ ರೀತಿ ಕುತ್ಕೊಳ್ಳೋದು ಚಿಚಿ. ಮೊದ್ಲು ಆ ಶಾಂತಿಗೆ ಬೈಬೇಕು, ಅದೇನು ಅಂತ ಕಲ್ಸಿದಳ ಮಕ್ಳಿಗೆ ಬುದ್ಧಿನ ಅಂತ ಲಕ್ಕಿ ಹೇಳ್ಬೇಕಾದ್ರೆ ಅಜ್ಜಿ ಎಷ್ಟೇ ಆದ್ರೂ ಇದು ನಮ್ಮನೆ ತಾನೆ ಅಂತ ರವಿ ಹೇಳ್ತಾನೆ. ನೋಡೋ, ಇದು ನಮ್ಮನೆ ಇರ್ಬೋದು, ಆದ್ರೆ ಇವಾಗ ಅವ್ರಿರೋ ರೂಮ್ ಇದು, ನಡಿ ಆಚೆಗೆ ಬಾರೋ ಅಂತ ಹೇಳ್ತಾ ಲಕ್ಕಿ ರವಿನ ರೂಮಿಂದ ಆಚೆ ಕರ್ಕೊಂಡ್ ಹೋಗ್ತಾರೆ. ರವಿ ಅವಸ್ಥೆನ ನೋಡಿ ಶ್ರುತಿ ಮತ್ತೆ ಮೀನಾ ಇಬ್ರು ಬಿದ್ದು ಬಿದ್ದು ನಗ್ತಾ ಇರ್ತಾರೆ. ಈ ಕಡೆ ಸೂರ್ಯ ಮೀನಾ ರೂಮಿಗೆ ಬರ್ತಾಳೆ ಅನ್ನೋದಕ್ಕೆ ತುಂಬಾನೇ ಆತ್ರದಿಂದ ಕಾಯ್ತಿರ್ತಾನೆ. ಅಷ್ಟ್ರಲ್ಲಿ ಬಾಗ್ಲತ್ರ ಏನೋ ಸೌಂಡ್ ಆಯ್ತಲ್ಲ ಅಂತ, ಅಯ್ಯೋ ಮೀನಾ ಬಂದ್ಲು ಅನ್ಸುತ್ತೆ ಅಂತ ಯೋಚನೆ ಮಾಡ್ತಾ ಬಾಗ್ಲಿಂದ ಹೋಗಿ ನಿಂತ್ಕೋತಾನೆ. ಲಕ್ಕಿ ಬಾಗ್ಲು ತೆಗಿತಿದ್ದಂಗೆ ಮೀನಾ ಬಂದಿದ್ದಾಳೆ ಅಂತ ಅನ್ಕೊಂಡು ಸಿಕ್ಕಾಕೊಂಡೆ ಅಂತ ಲಕ್ಕಿನ ಗಟ್ಟಿಯಾಗಿ ಸೂರ್ಯ ತಪ್ಕೋತಾನೆ. ಅಯ್ಯಯ್ಯೋ ತಗ್ಲಾಕೊಂಡ ಅಂತ ರವಿ ಮನ್ಸಲ್ಲೇ ಅನ್ಕೊಂಡು ಭಯ ಪಡ್ತಿರ್ತಾನೆ. ಹೇಯ್ ಬಿಡ ಕೈನಾ ಅಂತ ಹೇಳ್ತಾ ಲಕ್ಕಿ ಸೂರ್ಯನ್ ಕೈಗೆ ಹೊಡಿತಾರೆ. ಲಕ್ಕಿ ನೀನಾ ಅಂತ ಸೂರ್ಯ ಕೇಳ್ಬೇಕಾದ್ರೆ ಏನೋ ಏನೋ ನೀನಾ ಅಂತ ಕೇಳ್ತಿದ್ಯಾ, ಬೇರೆ ಯಾರು ಬರ್ತಾರೆ ಅಂತ ಅನ್ಕೊಂಡಿದ್ದು ಅಂತ ಲಕ್ಕಿ ಕೇಳ್ಬೇಕಾದ್ರೆ ನೀನೇ ಲಕ್ಕಿ, ನೀನೇ ಬರ್ತೀಯ ಅಂತ ಅನ್ಕೊಂಡಿದ್ದೆ, ಸುಮ್ನೆ ನಿನ್ನ ಜೊತೆ ಹಂಗೆ ಸುಮ್ನೆ ತಮಾಷೆ ಮಾಡ್ದೆ ಅಷ್ಟೇನೆ ಅಂತ ಸೂರ್ಯ ಹೇಳ್ಬೇಕಾದ್ರೆ ಕಣೋ, ಬರ್ತಾ ಬರ್ತಾ ನೀನ್ ಹುಡುಗಾಟ ಜಾಸ್ತಿ ಆಗ್ತಿದೆ. ಲೋ ರವಿ, ಇನ್ಮೇಲೆ ನೀನು ಆ ಹುಡುಗಿ ರೂಮ್ ಹತ್ರ ಹೋಗ್ಲೇಬಾರ್ದು, ಇಬ್ರು ರೂಮಿಂದ ಆಚೆಗೆ ಬರಬಾರ್ದು, ಬಾಗ್ಲ ಹಾಕೊಂಡು ಸುಮ್ನೆ ಇಲ್ಲೇ ಮಲ್ಕೊಳ್ರ ಅಂತ ಹೇಳ್ತಾ ಲಕ್ಕಿ ರೂಮಿಂದ ಆಚೆಗೆ ಹೋಗ್ತಾರೆ. ಈ ಕಡೆ ಸೂರ್ಯ ಮೀನಾ ಜೊತೆಲಿ ಇಲ್ವಲ್ಲ ಅಂತ ಫೀಲಿಂಗ್ ಅಲ್ಲಿ ಹಾಡು ಹೇಳ್ತಿದ್ರೆ, ಏನೋ ಸೂರ್ಯ ಒಬ್ಬೊಬ್ನೇ ಹಾಡು ಹೇಳ್ತಾ ಇದ್ಯಾ ಅಂತ ರವಿ ಕೇಳ್ತಾನೆ. ಏನೋ ಮಾಡೋದು ರವಿಗಾನ್, ಈ ಏಕಾಂತಕ್ಕೆ ಈ ವಿರಹ ಗೀತೆ ಬಿಟ್ರೆ ಇನ್ನೇನಪ್ಪಾ ಬರುತ್ತೆ ಅಂತ ಸೂರ್ಯ ಹೇಳ್ತಿರ್ತಾನೆ. ನನಗೂ ಅದೇ ತರ ಆಗಿದೆ ಕಣ, ಶ್ರುತಿ ಜೊತೆಗಿಲ್ದೆ ನಂಗ್ ತುಂಬಾ ಬೇಜಾರಾಗ್ತಿದೆ. ಲಕ್ಕಿ ಬಂದು ನಾವಿಬ್ರು ದೂರ ಆಗೋ ರೀತಿ ಆಗೋಯ್ತು ಅಂತ ರವಿ ಹೇಳ್ಬೇಕಾದ್ರೆ, ಲೋ ರವಿಗಾನ್ ಹೋಗ್ಲಿ ಬಿಡೋ, ಲಕ್ಕಿ ಮೊದ್ಲಿನ ತರ ಆದ್ರೆ ನಮ್ಗೂ ಖುಷಿ ಅಲ್ವೇನೋ. ಅವ್ರು ಸರಿ ಇದ್ದಿದ್ರೆ ನಮ್ ಹೆಂಡ್ತೀರ್ನೆ ನಮ್ಮಿಂದ ದೂರ ಮಾಡ್ತಿದ್ರೆ ನೀನೇ ಯೋಚನೆ ಮಾಡು. ಏನೇ ಮಾಡಕ್ಕಾಗಲ್ಲ, ಎಲ್ಲ ನಮ್ ಗ್ರಹಚಾರಗಳು ಈ ರೀತಿ ಆಗಿದೆ. ಇನ್ನೊಂದ್ ಸ್ವಲ್ಪ ದಿವಸ ತಾನೇ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಬಿಡೋ. ಆಮೇಲೆ ಲಕ್ಕಿ ನಮ್ ಹೆಂಡ್ತೀರ್ ಜೊತೆನೆ ನಮ್ಗೆ ಮತ್ತೆ ಮದ್ವೆ ಮಾಡಿಸ್ತಾರಲ್ಲ, ಸರಿ ಹೋಗುತ್ತೆ ಅಂತ ಸೂರ್ಯ ಹೇಳ್ತಿರ್ತಾನೆ. ಈ ಕಡೆ ಮೀನಾ ರೂಮಲ್ಲಿ ಕುತ್ಕೊಂಡು ಹೂ ಕಟ್ಬೇಕಾದ್ರೆ, ಏನ್ ಮೀನಾ ಮರಿ, ಸೂರ್ಯ ಅವ್ರಿಲ್ಲ ಅಂತ ತುಂಬಾ ಫೀಲ್ ಆಗ್ತಿದ್ಯಾ ಅಂತ ಶ್ರುತಿ ಕೇಳ್ತಾಳೆ. ಹಾಗೆಲ್ಲ ಏನು ಇಲ್ಲ ಶ್ರುತಿ, ಆದ್ರೆ ನಾನಿಲ್ಲಿ ಫೀಲ್ ಮಾಡ್ಕೊಂಡ್ ಕುತ್ಕೋತೀನೋ ಇಲ್ವೋ ಗೊತ್ತಿಲ್ಲ, ಪಾಪ ಅವ್ರಂತೂ ನನ್ ಬಗ್ಗೆನೇ ಯೋಚನೆ ಮಾಡ್ತಾ ಕುತ್ಕೊಂಡಿರ್ತಾರೆ ಅಂತ ಮೀನಾ ಹೇಳ್ತಾಳೆ. ಹೌದು ಮೀನಾ ಮರಿ, ರವಿನೋ ತುಂಬಾ ಫೀಲ್ ಮಾಡ್ಕೊಂಡೇ ಹೋದ ಅಂತ ಶ್ರುತಿ ಹೇಳ್ತಿರ್ತಾಳೆ. ಮಲ್ಗಿರ್ತಾರೋ ಇಲ್ವೋ ಯಾರಿಗ್ ಗೊತ್ತು ಅಂತ ಮೀನಾ ಹೇಳ್ಬೇಕಾದ್ರೆ, ಇರಿ ಮೀನಾ ಮರಿ ನಾನ್ ಕಾಲ್ ಮಾಡಿ ಕೇಳ್ತೀನಿ ಅಂತ ಶ್ರುತಿ ರವಿಗೆ ಕಾಲ್ ಮಾಡ್ತಾಳೆ. ಹಾಗೆ ಅವರಿಬ್ರು ಮಾತಾಡ್ಕೊಳ್ಬೇಕಾದ್ರೆ ಸೂರ್ಯನು ನಾವು ನಮ್ಮ ಅಮ್ಮನ್ಗೆ ಮಾತಾಡ್ಬೇಕು ಅಂತ ಅನ್ಕೊಂಡು ಅವನು ಫೋನ್ ತಗೊಂಡು ಮೀನಿಗೆ ಕಾಲ್ ಮಾಡ್ತಾನೆ. ಓ ಮೀನಾ ಮರಿ, ಸೂರ್ಯ ಅವ್ರು ಕಾಲ್ ಮಾಡ್ತಿದ್ದಾರೆ, ಮಾತಾಡಿ ಅಂತ ಹೇಳ್ತಾ ಶ್ರುತಿ ಸೈಡ್ಗೆ ಹೋಗಿ ರವಿ ಜೊತೆ ಮಾತಾಡ್ತಿದ್ರೆ ಮೀನಾ ಸೂರ್ಯನ್ ಜೊತೆ ಮಾತಾಡ್ತಿರ್ತಾಳೆ. ಓಯ್ ಮೀನಮ್ಮ ಏನ್ ಮಾಡ್ತಿದ್ಯಾ ಅಂತ ಸೂರ್ಯ ಕೇಳ್ಬೇಕಾದ್ರೆ, ಹೂ ಕಟ್ತಾ ಇದೀನಿ ಅಂತ ಮೀನಾ ಹೇಳ್ತಾಳೆ. ಸರಿ ಮೀನಾ, ನಾಳೆ ನಮ್ಮ ಟ್ರಾವೆಲ್ಸ್ಗೆ ಹೊಸ ಆಫೀಸ್ ನ ನೋಡೋದಕ್ಕೆ ಅಂತ ಹೇಳಿದ್ನಲ್ಲ, ಹೇಗಿದ್ರು ಮಿಶ್ರಾ ಸರ್ಗೆ ಒಂದು ಆಫೀಸ್ ಗೊತ್ತಿದ್ಯಂತೆ, ಖಾಲಿ ಇದೆಯಂತೆ, ಅಲ್ಲಿ ಹೋಗಿ ನೋಡ್ಕೊಂಡ್ ಬರೋಣವಾ ನಾಳೆ ಅಂತ ಸೂರ್ಯ ಕೇಳ್ಬೇಕಾದ್ರೆ, ಏನು ನಾಳೆನಾ? ಇಲ್ಲ ನಾಳೆ ಆಗೋದಿಲ್ಲ, ನಾಳೆ ನನ್ಗೆ ಒಂದು ಮುಖ್ಯವಾದ ಕಮಿಟ್ಮೆಂಟ್ ಇದೆ ಅಂತ ಮೀನಾ ಹೇಳ್ಬೇಕಾದ್ರೆ, ಏನು ಮುಖ್ಯವಾಗಿರೋ ಕಮಿಟ್ಮೆಂಟಾ? ಮೀನಾ, ನೀನ್ ಇಂಗ್ಲಿಷ್ ಕ್ಲಾಸ್ಗೆ ಹೋಗಿ ನಾಲ್ಕು ಇಂಗ್ಲಿಷ್ ಕಲ್ತ್ಕೊಂಡ್ಬಿಟ್ಟು ನನ್ನನ್ನ ತುಂಬಾ ಯಾಮಾರ್ಸಿದ್ಯಾ ಮೀನಾ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಹೌದು ನೀವು ಅಷ್ಟೇ ಅಲ್ವಾ, ಅದೇ ತರನೇ ಮಾಡ್ತಿದ್ದೀರಾ, ಅದು ಅಲ್ದೆ ನೀವ್ ನನ್ಗಿಂತ ಚೆನ್ನಾಗಿ ಇಂಗ್ಲಿಷ್ ಮಾತಾಡ್ತೀರಾ ಅಂತ ಮೀನಾ ಹೇಳ್ತಿರ್ತಾಳೆ. ಅದೆಲ್ಲ ಬೇರೆ ಡಿಪಾರ್ಟ್ಮೆಂಟ್, ಅದೆಲ್ಲ ಬಿಟ್ಟಾಕು, ಈಗ ನಾಳೆ ನೀನ್ ಬರ್ತೀಯೋ ಬರೋದಿಲ್ವೋ ಅಂತ ಸೂರ್ಯ ಕೇಳ್ಬೇಕಾದ್ರೆ, ರೀ ಅದು ಅಂತ ಮೀನಾ ರಾಗ ಹೇಳ್ತಿರ್ತಾಳೆ. ನೋಡು, ನೀನೇ ತಾನೇ ಹೇಳಿದ್ದು ನಾನು ಈ ಬಿಸ್ನೆಸ್ ಅಲ್ಲಿ ಜಾಸ್ತಿ ಹೆಸರು ಮಾಡ್ಬೇಕು, ಮುಂದಕ್ ಬರ್ಬೇಕು ಅಂತ, ನೀನೇ ತಾನೇ ನನ್ಗೆ ಫುಲ್ ಸಪೋರ್ಟ್ ಮಾಡಿದ್ದು, ಈಗ ನೀನೇ ಬರೋದಿಲ್ಲ ಅಂದ್ರೆ ಹೆಂಗೆ ಮೀನಾ ಅಂತ ಸೂರ್ಯ ಹೇಳ್ಬೇಕಾದ್ರೆ, ನೋಡ್ರಿ ನಾನ್ ಬರೋದಕ್ ಆಗೋದಿಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಒಂದು ಮುಖ್ಯವಾದ ಕೆಲ್ಸ ಇದೆ ಅಂತ ಮೀನಾ ಹೇಳ್ತಾಳೆ. ಏನೋ ಏನಂತ ಅದು ಮುಖ್ಯವಾದ ಕೆಲ್ಸ, ನನಗಿಂತ ಮುಖ್ಯವಾಗಿದ್ದ ಅಂತ ಸೂರ್ಯ ಕೇಳ್ಬೇಕಾದ್ರೆ, ಅದು ಅತ್ತೆ ನನಗೆ ಮತ್ತೆ ಶ್ರುತಿಗೆ ಒಂದು ಇಂಪಾರ್ಟೆಂಟ್ ಆಗಿರೋ ಕೆಲ್ಸ ಕೊಟ್ಟಿದ್ದಾರೆ ಅಂತ ಮೀನಾ ಹೇಳ್ತಾಳೆ. ಏನು ಸಕ್ರೆ, ನಿಮ್ಮಿಬ್ರಿಗೂ ಕೆಲ್ಸ ಕೊಟ್ಟಿದ್ದಾರೆ? ಅಯ್ಯೋ ಸೊಮ್ನೆ ಇರೋ ಮೀನಾ, ಕಾಮಿಡಿ ಮಾಡ್ಬೇಡ ಅಂತ ಸೂರ್ಯ ಹೇಳ್ತಾನೆ. ಅಯ್ಯೋ ರೀ, ನಿಜವಾಗ್ಲು ಅತ್ತೆ ನನ್ಗೂ ಶ್ರುತಿನೂ ಕರೆದು ಒಂದು ಮುಖ್ಯವಾಗಿರೋ ಕೆಲ್ಸ ಹೇಳಿದ್ದಾರೆ, ಅದನ್ನ ನಾವು ಮಾಡ್ಬೇಕು ಅಂತ ಮೀನಾ ಹೇಳ್ತಾಳೆ. ಹಾಗೆ
ಶಾಂತಿ ಇವ್ರಿಬ್ರಿಗೂ ಯಾವ ಕೆಲ್ಸ ವಹಿಸಿದಾಳೆ ಅನ್ನೋದನ್ನ ಸೂರ್ಯನ ಹತ್ರ ಹೇಳ್ದಾಗ, ಓಹೋ ಇಬ್ರು CID ಕೆಲ್ಸ ಮಾಡಕ್ ಹೋಗ್ತಿದ್ದೀರಾ ಅಂತ ಆಯ್ತು ಅಂತ ಸೂರ್ಯ ಹೇಳ್ದಾಗ, ಹೌದು ಎಸ್ ಅತ್ತೆ ಮೊದಲನೇ ಸಲಿ ನನ್ನನ್ನ ನಂಬಿ ಒಂದು ಕೆಲ್ಸ ಕೊಟ್ಟಿದ್ದಾರೆ, ಅದನ್ನ ನಾವ್ ಚೆನ್ನಾಗ್ ಮಾಡ್ಕೊಡ್ಬೇಕಲ್ವಾ ಅಂತ ಮೀನಾ ಹೇಳ್ತಾಳೆ. ಸುಮ್ನೆ ಇರು ಮೀನಾ, ಅವ್ರು ಡೈಲಿ ನಿನ್ಗೆ ಕೆಲ್ಸ ಕೊಡ್ತಾನೆ ಇರ್ತಾರೆ, ಅದ್ ನಿನಗೆ ಅರ್ಥನೇ ಆಗ್ತಿಲ್ಲ. ಈಗ ಆ ಪೆಂಗೆ ಏನ್ ಮಾಡ್ತಾನೆ ಅನ್ನೋದನ್ನ ತಿಳ್ಕೊಂಡು ಇವ್ರು ಏನ್ ಮಾಡ್ಬೇಕಂತೆ. ನೋಡು ಮೀನಾ, ನಾವು ಆಫೀಸ್ ಮಾಡ್ಬೇಕು ಅನ್ನೋದು ನಮ್ಮಿಬ್ರು ಕನ್ಸಲ್ವಾ, ಆಮೇಲೆ ಮುಂದಕ್ಕೆ ಇನ್ನು ಜಾಸ್ತಿ ಪ್ಲಾನ್ಗಳನ್ನೆಲ್ಲ ಇಟ್ಕೊಂಡಿದೀವಿ, ಅದಕ್ಕೆಲ್ಲ ಆಫೀಸ್ ಇದ್ರೆ ಅಲ್ವಾ ನಮ್ಗೂ ಒಂದು ಗೌರವ. ನಮ್ಮನ್ನ ನಂಬಿ 4 ಜನ ಬರ್ತಾರೆ ಅಂತ ಸೂರ್ಯ ಹೇಳ್ತಾನೆ. ಹೌದು ರೀ, ಅದನ್ನ ನಾನು ಒಪ್ಕೋತೀನಿ, ಆದ್ರೆ ನಾಳೆ ನಾನ್ ಬರೋದಕ್ಕಾಗೋದಿಲ್ಲ ರೀ, ನನ್ಗೆ ತುಂಬಾ ಕೆಲ್ಸ ಇದೆ, ನೀವೇ ಹೋಗಿ ಆಫೀಸ್ ನೋಡ್ಕೊಂಡ್ ಬನ್ನಿ, ಆಮೇಲೆ ನಾವಿಬ್ರು ಇನ್ನೊಂದ್ ದಿವ್ಸ ಹೋಗಿ ನೋಡ್ಕೊಂಡ್ ಬರೋಣ ಅಂತ ಮೀನಾ ಹೇಳಿದಾಗ, ಏನ್ ಮೀನಾ ಯಾವಾಗ್ಲೂ ಹಿಂಗೆ ಹೇಳ್ತೀಯ, ಯಾವಾಗ್ಲೂ ಯಾವ್ದೇ ಕೆಲ್ಸ ಇದ್ರೆ ಇಬ್ರು ಜೊತೆ ಆಗ್ತಾನೆ ಹೋಗಿ ನೋಡ್ಕೊಂಡ್ ಬರೋದು ಅಂತ ಸೂರ್ಯ ಹೇಳ್ಬೇಕಾದ್ರೆ, ರೀ ಪ್ಲೀಸ್ ರೀ, ನಾಳೆ ಒಂದೇ ಒಂದ್ ದಿವ್ಸ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಮೀನಾ ಹೇಳ್ತಾಳೆ. ಸಕ್ರೆಗೆ ಇದಕ್ಕೆಲ್ಲದಕ್ ಮಾತ್ರ ನೀನ್ ಬೇಕಾಗಿರೋದು ಮೀನಾ, ಬೇರೆ ಏಂತಕ್ಕೂ ಬೇಕಾಗಿಲ್ಲ ಅವ್ರಿಗೆ, ಹೋಗ್ಲಿ ಬಿಡು ಏನೋ ಮಾಡ್ಕೊ, ನಾನೇ ನಾಳೆ ಹೋಗಿ ನೋಡ್ಕೊಂಡ್ ಬರ್ತೀನಿ ಅಂತ ಸೂರ್ಯ ಹೇಳ್ದಾಗ, ನೋಡಿದ್ರಾ ಇವಾಗ್ಲೇ ನೀವು ಕರೆಕ್ಟ್ ಆಗಿ ಮಾತಾಡ್ತಾ ಇರೋದು, ಗುಡ್ ಬಾಯ್ ಅಂತ ಮೀನಾ ಹೇಳ್ಬೇಕಾದ್ರೆ, ಆಮೇಲೆ ಒಂದ್ ಸ್ವಲ್ಪ ಈ ಕಡೆ ಬಂದ್ ಹೋಗ್ಬೋದಿತ್ತು ತಾನೆ ಅಂತ ಸೂರ್ಯ ಕೇಳ್ಬೇಕಾದ್ರೆ, ಅಜ್ಜಿ ಇನ್ನು ಹಾಲ್ ಅಲ್ಲೇ ಇದಾರೆ, ನಾನೇನಾದ್ರೂ ನಿಮ್ ರೂಮ್ ಕಡೆ ಬಂದೆ ಅಂತ ಅಂದ್ರೆ ಅಷ್ಟೇ ನಮ್ ಕತೆ ಗೋವಿಂದ. ಶ್ರುತಿನೂ ಅಷ್ಟೇ ರವಿ ಜೊತೆ ಫೋನಲ್ಲಿ ಮಾತಾಡ್ತಿದ್ದಾಳೆ ಅಂತ ಮೀನಾ ಹೇಳ್ಬೇಕಾದ್ರೆ, ಇಲ್ಲಿ ರವಿಗಾನ ಅಷ್ಟೇ ಕಣಮ್ಮ, ಮೈಕಮ್ಮನ ಹತ್ರನೇ ಮಾತಾಡ್ತಿರೋದು ಅಂತ ಸೂರ್ಯ ಹೇಳ್ತಾನೆ. ರೀ, ಈ ಕಾಮಿಡಿಗೆಲ್ಲ ನೀವು ಕಮ್ಮಿ ಇಲ್ಲ, ಇಲ್ಲಿರೋ ಶ್ರುತಿ ರವಿ ಜೊತೆ ಮಾತಾಡ್ದೆ ಇನ್ ಯಾರ್ ಜೊತೆ ಮಾತಾಡಕ್ಕಾಗತ್ತೆ ಅಂತ ಮೀನಾ ಹೇಳ್ಬೇಕಾದ್ರೆ, ಬರ್ತಾ ಬರ್ತಾ ನನ್ಗೆ ತುಂಬಾನೇ ಟೆನ್ಷನ್ ಕೊಡ್ತಾ ಇದೆಯಾ ನೀನು, ತುಂಬಾನೇ ಕಾಲ್ ಎಳಿತಾ ಇದ್ಯಾ, ಇರ್ಲಿ ತಾವು ಸಕ್ರಮ್ನವ್ರು ಹೇಳ್ದಂಗೆ ಆ ಕೆಲ್ಸನೇ ಮಾಡ್ಕೊಂಡಿರಿ, ನಾನೇ ಹೋಗಿ ಆಫೀಸ್ ನೋಡ್ಕೊಂಡ್ ಬರ್ತೀನಿ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಸರಿ ಆಯ್ತು ಅಂತ ಮೀನಾ ಹೇಳ್ತಾಳೆ. ಇನ್ನೊಂದ್ ವಿಷಯ, ಆ ಪೆಂಗಿನ ಬಗ್ಗೆ ಕಂಡು ಹಿಡಿಯೋದಕ್ಕೆ ಏನಿದೆ ಹೇಳು, ಅವ್ನ್ ಪಕ್ಕ ಗೋಲ್ಮಾಲ್ ಮಾಡ್ತಿದ್ದಾನೆ ಅಂತ ಸೂರ್ಯ ಹೇಳ್ದಾಗ, ಹೌದು ರೀ, ಸರಿ ಆಲ್ ದ ಬೆಸ್ಟ್ ಅಂತ ಮೀನಾ ಹೇಳ್ಬೇಕಾದ್ರೆ, ಯಾಕೆ ಅಂತ ಸೂರ್ಯ ಕೇಳ್ತಾನೆ. ಅದೇ ರೀ, ಆಫೀಸ್ ನೋಡಕ್ ಹೋಗ್ತಿದ್ದೀರಲ್ಲ ಅದಕ್ಕೆ ಅಂತ ಮೀನಾ ಹೇಳ್ಬೇಕಾದ್ರೆ, ಅಯ್ಯೋ ಇನ್ನು ನೋಡಕ್ ತಾನೇ ಹೋಗ್ತಾ ಇರೋದು ಅಂತ ಸೂರ್ಯ ಹೇಳ್ತಾನೆ. ರೀ, ಇದು ಬರೀ ಡೆವಲಪ್ಮೆಂಟ್ ಅಷ್ಟೇನೆ, ಇನ್ಮೇಲೆ ನೋಡ್ತಾ ಇರಿ ನೀವು ಯಾವ ಲೆವೆಲ್ಗೆ ಬರ್ತೀರಾ ಅಂತ ಹೇಳ್ಕೊಂಡು ಮೀನಾ ಸೂರ್ಯನ್ ಜೊತೆ ಮಾತಾಡ್ತಾನೆ ಇರ್ತಾಳೆ. ಈ ಕಡೆ ರೋಹಿಣಿ ಮನೋಜನ್ಗೆ ಫೋನ್ ಮಾಡಿ, ಹೇಗಾದ್ರೂ ಮಾಡಿ ನೀವು ಕೃಷ್ ಜೊತೆ ಬಾಂಡಿಂಗ್ ಬೆಳೆಸ್ಕೊಳ್ಳೇಬೇಕು, ಅವನು ನಿಮ್ ಜೊತೆ ಇದ್ದು ಅವ್ನ್ ಒಂಟಿತನನ ಮರಿಬೇಕು ಅಂತ ಏನೇನೋ ಹೇಳಿ ಅವನ್ನ ಪುಸ್ಲಾಯಿಸಿ ಒಂದು ಐಸ್ ಕ್ರೀಮ್ ಪಾರ್ಲರ್ಗೆ ಮನೋಜನ್ನ ಕರ್ಸ್ಕೊಂಡಿರ್ತಾಳೆ. ಮನೋಜ ಇದೆಲ್ಲ ಆಗೋದಿಲ್ಲ ನಡೆಯೋದಿಲ್ಲ ಅಂತ ಹೇಳ್ತಾ ಪಾರ್ಲರ್ ಇಂದ ಆಚೆಗೆ ಎದ್ದು ಬಂದಾಗ ರೋಹಿಣಿ ಹೋಗಿ ಅವನನ್ನ ಕನ್ವಿನ್ಸ್ ಮಾಡ್ತಿರ್ತಾಳೆ. ಆಗ ಆಫೀಸ್ ನೋಡೋದಕ್ಕೆ ಅಂತ ಹೋಗ್ತಿರೋ ಸೂರ್ಯ ಇದ್ದಕ್ಕಿದ್ದಂಗೆ ಇವರಿಬ್ರನ್ನು ನೋಡ್ತಾನೆ. ಆಹಾ, ಇವನು ಸಪ್ರೇಟ್ ಆಗಿ ಈ ರೀತಿ ಬಂದಾಗ್ಲೇ ಅನ್ಕೊಂಡೆ ಇವನೇನೋ ಗೋಲ್ಮಾಲ್ ಮಾಡ್ತಿದ್ದಾನೆ ಅಂತ, ಅಂತೂ ಎಂತೋ ಈ ಪೆಂಗ್ಯ ಇದನ್ನೆಲ್ಲ ಮಾಡ್ತಿದ್ದಾನ, ಮಾಡ್ತೀನಿ ತಡಿ ಅಂತ ಹೇಳ್ತಾ ಸೂರ್ಯ ತನ್ ಗಾಡಿಯಿಂದ ಇಳಿದು ಸೀದಾ ಐಸ್ ಕ್ರೀಮ್ ಪಾರ್ಲರ್ ಹತ್ರ ಹೋಗ್ತಿರ್ತಾನೆ. ಅಷ್ಟೊತ್ತಿಗೆ ರೋಹಿಣಿ ಮನೋಜನ್ನ ಕನ್ವಿನ್ಸ್ ಮಾಡಿ ಕ್ರಿಶ್ ಹತ್ರ ಕರ್ಕೊಂಡ್ ಹೋಗ್ತಾಳೆ. ಕ್ರಿಶ್ ಆಲ್ರೆಡಿ ಚೇರ್ ಅಲ್ಲಿ ಕುತ್ಕೊಂಡಿರ್ತಾನೆ. ಇವರಿಬ್ರು ಹೋಗಿ ಅವ್ನ್ ಪಕ್ಕ ಕುತ್ಕೊಂಡು ಅವನ ಹತ್ರ ಮಾತಾಡ್ತಿರ್ತಾರೆ. ಇದನ್ನ ನೋಡಿ ಸೂರ್ಯನ್ಗೆ ಶಾಕ್ ಆಗತ್ತೆ. ಸೂರ್ಯ ಸೈಡ್ ಅಲ್ಲಿ ನಿಂತ್ಕೊಂಡು ಇವ್ರು ಏನೇನ್ ಮಾಡ್ತಿದ್ದಾರೆ ಅನ್ನೋದನ್ನ ನೋಡ್ತಿರ್ತಾನೆ. ಹಾಗೆ ಈ ರೀತಿ ನಾನು ಹೋಗಿ ಹೇಳಿದ್ರೆ ಈ ಪೆಂಗೆ ಏನಾದ್ರು ಸುಳ್ಳು ಹೇಳ್ಬಿಡ್ತಾನೆ, ಮಾಡ್ತೀನಿ ತಡಿ ಅಂತ ತನ್ನ ಮೊಬೈಲ್ ತಗೊಂಡು ಇದನ್ನೆಲ್ಲ ರೆಕಾರ್ಡ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾನೆ. ಆಗ ಮನೋಜ ಐಸ್ ಕ್ರೀಮ್ ನ ಕ್ರಿಶ್ಗೆ ತಿನ್ನಿಸ್ಬೇಕಾದ್ರೆ ಅದನ್ನ ನೋಡಿ ಸೂರ್ಯನ್ಗೆ ಶಾಕ್ ಆಗತ್ತೆ. ಇದನ್ನೆಲ್ಲ ಸೂರ್ಯ ತನ್ನ ಮೊಬೈಲ್ ಅಲ್ಲಿ ಕ್ಯಾಪ್ಚರ್ ಮಾಡ್ಕೋತಾನೆ. ಲೆ ಪೆಂಗ್ಯ, ನಿನಗೈತೆ ಕೋಣ ಇವತ್ತು ಸಕ್ಕರೆ ಕೈಲಿ ಮಾರಿ ಹಬ್ಬ ಅಂತ ಸೂರ್ಯ ಹೇಳ್ಕೊಂಡು ಇದನ್ನೆಲ್ಲ ಕ್ಲೀನ್ ಆಗಿ ಕ್ಯಾಪ್ಚರ್ ಮಾಡ್ಕೋತಿರ್ತಾನೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.